ವಿದ್ಯಾರ್ಥಿಗಳೇ, ನಾವು ಪೃಥ್ವಿಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅರ್ತ್ ಆಸ್ ಎ ಪ್ಲಾನೆಟ್. ನಿನ್ನೆ ನಾವು ಭೂಮಿಯ ಮೇಲೆ ಜಲ ಮತ್ತು ಭೂಭಾಗಗಳ ಹಂಚಿಕೆಯನ್ನು ನೋಡಿದ್ದೇವೆ. ಖಂಡಗಳು ಮತ್ತು ಮಹಾಸಾಗರಗಳು, ಪ್ರತಿಪಾದ ಸ್ಥಾನ ವ್ಯವಸ್ಥೆ ಇದನ್ನು ನೋಡಿದ್ದೇವೆ. ಹಾಗೂ ಎರಡು ಗೋಲಾರ್ಧಗಳು, ಸಮಭಾಜಕ ವೃತ್ತ ಅಂದರೆ ಏನು, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂದರೆ ಏನು ಅನ್ನೋದನ್ನು ನಾವು ಕಲಿತಿದ್ದೇವೆ. ಈಗ ಪೃಥ್ವಿಯ ಚಲನೆ, ಭೂಮಿಯ ಚಲನೆ, ಮೂಮೆಂಟ್ಸ್ ಆಫ್ ದಿ ಅರ್ತ್. ಮೂಮೆಂಟ್ಸ್ ಆಫ್ ದಿ ಅರ್ತ್. Earth has two types of movement. One is rotation, another is revolution. Rotation is movement along its own axis. Earth rotates or moves around its own axis. That is called as rotation. ಪೃಥ್ವಿಯು ತನ್ನ ಮೈಯ ಗುಂಟ, ತನ್ನ ಅಕ್ಷದ ಗುಂಟ ಸುತ್ತುತ್ತದೆ. ಅದನ್ನ ದೈನಿಕ ಚಲನೆ, ಅಕ್ಷಭ್ರಮಣ ಅಂತ ಕರೀತಾರೆ. ಈ ಹಗಲು ರಾತ್ರಿಗಳು ಉಂಟಾಗುವುದು ದೈನಿಕ ಚಲನೆ, ರೊಟೇಷನ್. ಅರ್ತ್ ಮೂವ್ಸ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್, ಸೊ ಡೇಸ್ ಅಂಡ್ ನೈಟ್ಸ್ ಆರ್ ಆಪರಿಂಗ್. ಇಟ್ ಈಸ್ ಡ್ಯೂ ಟು ರೊಟೇಷನ್, ಡೈಲಿ ಮೂವ್ಮೆಂಟ್, ದೈನಿಕ ಚಲನೆ. Another one is revolution, ವಾರ್ಷಿಕ ಚಲನೆ. Earth moves around the sun also. It is moving around its own axis as well as it is moving around the sun. It is revolving around the sun in an elliptic orbit. The earth is revolving around the sun in an elliptic orbit. ಭೂಮಿ ಏನು ಮಾಡ್ತದೆ? ತನ್ನ ಮೈಯ ಗುಂಟ ತಿರುಗುವುದಷ್ಟೇ ಅಲ್ಲದೆ, ಅಕ್ಷಭ್ರಮಣ ಅಷ್ಟೇ ಅಲ್ಲದೆ, ಕಕ್ಷ ಪರಿಭ್ರಮಣವನ್ನು ಮಾಡ್ತದೆ. ಸೂರ್ಯನ ಸುತ್ತಲೂ ತಿರುಗುತ್ತದೆ. ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸೂರ್ಯನ ಸುತ್ತಾಗ್ತದೆ. ಇದನ್ನೇ ನಾವು ವಾರ್ಷಿಕ ಚಲನೆ ಅಥವಾ ಕಕ್ಷಾಭ್ರಮಣ ಅಂತ ಕರೀತೇವೆ. ಕಕ್ಷ ಅಂದ್ರೆ ಆರ್ಬಿಟ್. ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ ಪಥ. ಸೂರ್ಯನ ಸುತ್ತದ ಪರಿಭ್ರಮಣೆ ಹೇಗೆ? ಸಂಪೂರ್ಣ ವೃತ್ತ ಅಲ್ಲ, ಸಮತಲ ಪಾತಳಿಯಲ್ಲಿಯೇ ದೀರ್ಘ ವೃತ್ತಾಕಾರದ ಪರಿಚಲನೆ. ಅದನ್ನ ರೆವಲ್ಯೂಷನ್, ಕಕ್ಷ ಪರಿಭ್ರಮಣ ಅಂತ ಕರೀತಾರೆ. ವಾರ್ಷಿಕ ಚಲನೆ ಅಂದರೆ ಋತುಮಾನಗಳು ಉಂಟಾಗಲಿಕ್ಕೆ, ಸೀಸನ್ಸ್, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಈಗ ಋತುಮಾನಗಳು ಉಂಟಾಗಲಿಕ್ಕೆ ಕಾರಣ ವಾರ್ಷಿಕ ಚಲನೆ. ಇದು ಎರಡು ತರದ ಚಲನೆ, ಒಂದು ರೊಟೇಷನ್, ಇನ್ನೊಂದು ರೆವಲ್ಯೂಷನ್. ದೈನಿಕ ಚಲನೆ, ವಾರ್ಷಿಕ ಚಲನೆ. ಅದರ ಬಗ್ಗೆ ಸ್ವಲ್ಪ ನಾವು ವಿವರವಾಗಿ ನೋಡೋಣ. ಲೆಟ್ ಅಸ್ ಡಿಸ್ಕಸ್ ಇನ್ ಡಿಟೇಲ್ ಅಬೌಟ್ ದ ಮೂವ್ಮೆಂಟ್ಸ್ ಆಫ್ ದ ಅರ್ತ್. ಈ ಚಲನೆಯ ಬಗ್ಗೆ ಮೊದಲಿಗೆ ಒಂದು ತಪ್ಪು ಕಲ್ಪನೆ ಇತ್ತು. ಹಿಂದೆ ತಂತ್ರಜ್ಞಾನ ಇರಲಿಲ್ಲ, ವೈಜ್ಞಾನಿಕ ಉಪಕರಣಗಳಿರಲಿಲ್ಲ, ಶಕ್ತಿಶಾಲಿ ದೂರದರ್ಶಕಗಳಿರಲಿಲ್ಲ. ಹೀಗಾಗಿ ಏನು ತಿಳ್ಕೊಂಡಿದ್ರು? ಭೂಮಿಯು ಕೇಂದ್ರ, ಸೂರ್ಯ ಮತ್ತು ಉಳಿದ ಆಕಾಶಕಾಯಗಳು ಭೂಮಿಯ ಸುತ್ತ ತಿರುಗುತ್ತವೆ. ಭೂಕೇಂದ್ರ ಸಿದ್ಧಾಂತ ಇತ್ತು. ಭೂಮಿಯನ್ನೇ ಕೇಂದ್ರ ಅಂತ ತಿಳ್ಕೊಂಡಿದ್ರು. ಹಾಗೊಂದು ಭ್ರಮೆ ಉಂಟಾಗ್ತದೆ ನಮಗೆ. ನಾವು ನೋಡಿದರೆ ಸೂರ್ಯ, ಚಂದ್ರ ಎಲ್ಲ ಭೂಮಿಯನ್ನೇ ಸುತ್ತಾಕಿದಾಗ ಅನಿಸ್ತದೆ. ಚಂದ್ರ ಭೂಮಿಯನ್ನು ಸುತ್ತಾಕೋದು ಸತ್ಯ, ಚಂದ್ರನ ಉಪಗ್ರಹ. ಆದರೆ ಸೂರ್ಯ ಭೂಮಿಯನ್ನು ಸುತ್ತುವುದಿಲ್ಲ, ಭೂಮಿಯೇ ಸೂರ್ಯನ ಸುತ್ತಾಗ್ತದೆ. ಅದು ನಮಗೊಂದು ಇಲ್ಯೂಷನ್ ಅಥವಾ ಒಂದು ಭ್ರಮೆಯನ್ನು ಉಂಟು ಮಾಡ್ತದೆ ಅಷ್ಟೇ. ವಾಸ್ತವಿಕವಾಗಿ ಭೂಮಿಯೇ ಸೂರ್ಯನ ಸುತ್ತಾಗ್ತದೆ. ಈ ಭೂಕೇಂದ್ರ ಸಿದ್ಧಾಂತ ಮೊದಲಿಗೆ ಇತ್ತು, ಹಿಂದಿನವರೆಲ್ಲ ಹಾಗೆ ತಿಳ್ಕೊಂಡಿದ್ರು. ಅದಕ್ಕೂ ಮೊದಲು ಇನ್ನೊಂದು ಕಲ್ಪನೆ ಇತ್ತು, ಭೂಮಿ ಸ್ಥಿರ ಅನ್ನುವಂಥ ಕಲ್ಪನೆ ಕೂಡ ಇತ್ತು. ಅರ್ತ್ ಈಸ್ ಸ್ಟ್ಯಾಟ್ಯುಟರಿ, ಫಿಕ್ಸ್ ಹಾಕೊಂಡಿದೆ, ಎಲ್ಲೂ ಹೋಗುವುದಿಲ್ಲ ಭೂಮಿ. ಯಾಕಂದ್ರೆ ಚಲನೆಯ ಅನುಭವ ನಮಗೆ ಬರುವುದಿಲ್ಲ. ಯು ಡು ನಾಟ್ ಫೀಲ್ ಅಬೌಟ್ ದ ಮೂವ್ಮೆಂಟ್ ಆಫ್ ದ ಅರ್ತ್. ನಮಗೆ ಭೂಮಿ ಇಷ್ಟೊಂದು ವೇಗವಾಗಿ ತಿರುಗುತ್ತದೆ ಅಂತ ಅನಿಸೋದೇ ಇಲ್ಲ. ಯು ಡು ನಾಟ್ ಸೆನ್ಸ್ ದ ಮೂವ್ಮೆಂಟ್, ಯು ಡು ನಾಟ್ ಫೀಲ್ ದ ಮೂವ್ಮೆಂಟ್, ಯು ಆರ್ ನಾಟ್ ಡಿಸ್ಟರ್ಬ್ ಬೈ ದ ಮೂವ್ಮೆಂಟ್ ಡ್ಯೂ ಟು ದ ಗ್ರಾವಿಟೇಷನ್ ಆಫ್ ದ ಅರ್ತ್. ನಾವು ಭೂಮಿಗೆ ಅಂಟಿಕೊಂಡಿರುವುದರಿಂದ ನಮಗೆ ಆ ಚಲನೆ ಪರಿಣಾಮ ನೇರವಾಗಿ ಗೊತ್ತಾಗುವುದಿಲ್ಲ.
ಸ್ಟ್ಯಾಟ್ಯುಟರಿ ಪ್ಲಾನೆಟ್ ಅನ್ನುವಂಥ ಒಂದು ಕಲ್ಪನೆ ಇತ್ತು, ಸ್ಥಿರ ಆಕಾಶಕಾಯ ಅಂತ ಕಲ್ಪನೆ ಇತ್ತು. ಆ ನಂತರ ಸಿದ್ಧಾಂತ ಬಂತು, ಭೂಕೇಂದ್ರ ಸಿದ್ಧಾಂತ ಬಂತು, ಹೀಲಿಯೋಸೆಂಟ್ರಿಕ್ ಥಿಯರಿ ಬಂತು. ಕ್ಲಾಡಿಯಸ್ ಟೋಲಮಿ 120 to 180 BC ಬಿಫೋರ್ ಕ್ರಿಸ್ತ, 120 to 180, ಅವರೇನು ಮಾಡಿದರು? ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದರು. ಸೌರವ್ಯೂಹದಲ್ಲಿ ಭೂಮಿಯೇ ಕೇಂದ್ರ, ಅರ್ತ್ ಈಸ್ ಇನ್ ದ ಮಿಡ್ಲ್ ಆರ್ ಇನ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಪ್ರತಿಪಾದಿಸಿದರು. Claudius Ptolemy proposed that, or he put forward a theory that Earth is in the center of the solar system. Earth is in the middle position of the solar system, and all the members of the solar system revolve around the Earth. He thought like that. ಆ ರೀತಿ ಒಂದು ಸಿದ್ಧಾಂತವನ್ನು ಇಟ್ಟರು, ಹೀಲಿಯೋಸೆಂಟ್ರಿಕ್ ಥಿಯರಿಯನ್ನು ಇಟ್ಟರು. ಫೋಲಂಡ್ ಕೋಪರ್ನಿಕಸ್ ಡ್ಯೂರಿಂಗ್ 1472 to 1543, 1473 1543 ಪೋಲೆಂಡಿನ ಭೂಗೋಳ ತಜ್ಞ ಕೋಪರ್ನಿಕಸ್ ಅವರೇನು ಮಾಡಿದರು? ಸೌರ ಕೇಂದ್ರ ಸಿದ್ಧಾಂತವನ್ನು ಮಾಡಿದರು. ಜಿಯೋಸೆಂಟ್ರಿಕ್ ಥಿಯರಿಯನ್ನು ನಿರಾಕರಿಸಿದರು. ಅವರು ಭೂಕೇಂದ್ರ ಸಿದ್ಧಾಂತವನ್ನು ನಿರಾಕರಿಸಿ ಸೌರ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಸೂರ್ಯನೇ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ, Sun is in the center, Sun is in the middle position of the solar system. All the members of the solar system revolve around the sun. ಆ ರೀತಿ ಒಂದು ಸಿದ್ಧಾಂತವನ್ನು ಮಂಡಿಸಿದರು. ಆ ನಂತರ ಅದನ್ನು ಬೇರೆ ಬೇರೆಯವರು ಬೆಂಬಲಿಸಿದರು. ಈ ಏನು ಸಿದ್ಧಾಂತವನ್ನು ಮಂಡಿಸಿದ್ರಲ್ಲ ಕೋಪರ್ನಿಕಸ್ ಅವರು, ಅವರನ್ನು ಜಾನ್ ಕೆಪ್ಲರ್, ಗ್ಯಾಲಿಲಿಯೋ, ನ್ಯೂಟನ್ ಇವರನ್ನು ಸಪೋರ್ಟ್ ಮಾಡಿದರು. ಕೋಪರ್ನಿಕಸ್ ವಾಸ್ ಸಪೋರ್ಟೆಡ್ ಬೈ ಗ್ಯಾಲಿಲಿಯೋ, ಕೆಪ್ಲರ್ ಅಂಡ್ ಅದರ್ ಜಿಯೋಗ್ರಾಫರ್ಸ್. ಇನ್ನೊಂದು ವಿಷಯವನ್ನು ಹೇಳಿದರು. ದಿ ಪ್ರಪೋಸ್ಡ್ ದಟ್ ದ ಆರ್ಬಿಟ್ ಆಫ್ ದಿ ಅರ್ತ್ ಈಸ್ ಎಲಿಪ್ಟಿಕ್. ಏನು ಭೂಮಿ ಸೂರ್ಯನ ಸುತ್ತ ಸುತ್ತಾಗ್ತದಲ್ಲ, ಕಕ್ಷಾ ಪ್ರಮಾಣ ಇದೆಯಲ್ಲ, ಆ ಕಕ್ಷೆ ಹೇಗಿದೆ? ಇಟ್ ಇಸ್ ನಾಟ್ ಸರ್ಕ್ಯುಲರ್ ಇನ್ ಪರ್ಫೆಕ್ಟ್, ಇಟ್ ಇಸ್ ನಾಟ್ ಪರ್ಫೆಕ್ಟ್ ಸರ್ಕ್ಯುಲರ್, ಇಟ್ ಈಸ್ ಎಲಿಪ್ಟಿಕ್, ದೀರ್ಘವೃತ್ತ, ಹೆಚ್ಚು ಕಡಿಮೆ ಅಂಡಾಕಾರ ಅಂತ ಹೇಳ್ಬೋದು, ಎಗ್ ಶೇಪ್. ಎಲಿಪ್ಟಿಕ್ ಆರ್ಬಿಟ್ ಅಂದರೆ ದೀರ್ಘವೃತ್ತಾಕಾರದ ಪಥ, ದೀರ್ಘವೃತ್ತಾಕಾರದ ಕಕ್ಷೆ. ಸೂರ್ಯನ ಸುತ್ತ ಗ್ರಹಗಳು ಚಲಿಸ್ತವೆ, ಗ್ರಹಗಳ ಸುತ್ತ ಉಪಗ್ರಹ ಚಲಿಸ್ತವೆ. ಪ್ರತಿಯೊಂದು ಆಕಾಶಕಾಯನು ತನ್ನ ಅಕ್ಷರದಿಂದ ತಾನು ಚಲಿಸ್ತದೆ. ಈಚ್ ಅಂಡ್ ಎವ್ರಿ ಸ್ಟಾರ್, ಪ್ಲಾನೆಟ್ ಅಂಡ್ ಸ್ಯಾಟಲೈಟ್ಸ್ ರೊಟೇಟ್ಸ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಈ ದೈನಿಕ ಚಲನೆ, ವಾರ್ಷಿಕ ಚಲನೆ ಕೇವಲ ಭೂಮಿಗೆ ಮಾತ್ರ ಇದೆ ಅಂತಲ್ಲ, ಎಲ್ಲ ನಕ್ಷತ್ರಗಳಿಗೂ, ಗ್ರಹಗಳಿಗೂ, ಆಕಾಶಕಾಯಗಳಿಗೂ ಎರಡೂ ಥರದ ಚಲನೆ ಇದೆ. ರೊಟೇಷನ್ ಇದೆ, ರೆವಲ್ಯೂಷನ್ ಇದೆ, ದೈನಿಕ ಚಲನೆ ಇದೆ, ವಾರ್ಷಿಕ ಚಲನೆ ಇದೆ. All the heavenly bodies are having both type of movements, rotation as well as revolution. Rotation along its own axis, revolution around the center of the solar system. ಆ ರೀತಿ ನಾವು ನೋಡ್ತೇವೆ. ಇದನ್ನೇ ಪ್ಲಾನೆಟರಿ ಮೂವ್ಮೆಂಟ್ಸ್ ಅಂತ ಹೇಳ್ತಾರೆ. ಪ್ಲಾನೆಟರಿ ಗ್ರಹಗಳು, ನಾವು ಗ್ರಹಗತಿ ಅಂತ ಹೇಳಿದ್ವಾ, ಗ್ರಹಗತಿ ಅಂದರೆ ಗ್ರಹಗಳ ಚಲನೆ, ಸ್ಥಾನವನ್ನು ಬದಲಾಯಿಸ್ತಾ ಹೋಗೋದು ಪ್ಲಾನೆಟರಿ ಮೂವ್ಮೆಂಟ್ಸ್. ಅಲ್ಲಿ ಪ್ರಧಾನವಾಗಿ ರೊಟೇಷನ್. ಅರ್ತ್ ಆಕ್ಸಿಸ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಸಿಸ್? ನೋಡಿ, ಇದು ಭೂಮಿಯನ್ನು ತೋರಿಸ್ತದೆ. ಇಟ್ ಈಸ್ ಅ ಮಾಡೆಲ್ ಆಫ್ ದ ಗ್ಲೋಬ್ ಅಂತ ಹೇಳ್ತಾರಲ್ಲ. ಆಕ್ಸಿಸ್ ಅಂದ್ರೆ ಏನು? ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಈ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ತನಕ ಮಧ್ಯದ ಒಂದು ರೇಖೆ, ವಾಸ್ತವವಾಗಿ ಅದು ಕಾಲ್ಪನಿಕ ರೇಖೆ. ಮಧ್ಯದೊಂದು ಸ್ಥಾನ ಇದೆ ಬಿಟ್ಟರೆ ಅದೊಂದು ರೇಖೆ ಕಾಲ್ಪನಿಕ. ಈ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಕೂಡಿಸುವಂತೆ ಭೂಮಿಯ ಮಧ್ಯಭಾಗದಲ್ಲಿ ಕೇಂದ್ರದಲ್ಲಿ ಹಾಯ್ದು ಹೋಗಿರುವ ರೇಖೆಯನ್ನ ಎಕ್ಸಿಸ್ ಅಂತ ಕರೀಬಹುದು. ನಿಮಗೆ ಇಲ್ಲಿ ಗ್ಲೋಬಲ್ ಗೊತ್ತಾಗ್ತದೆ. ಈ ಪಾಯಿಂಟ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಇದರ ನಡುವೆ ಕೇಂದ್ರದಿಂದ ಪಾಸ್ ಆಗುವಂತ ಒಂದು
ರೇಖೆ ಎಕ್ಸಿಸ್. ಅಕ್ಷ ಅಂದ್ರೇನು? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಸೇರಿಸುವಂತೆ ಭೂ ಕೇಂದ್ರದಿಂದ ಹಾದು ಬರುವಂತಹ ಒಂದು ಕಾಲ್ಪನಿಕ ರೇಖೆ. ನಾವು ಎಕ್ಸಿಸ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು? ಎಕ್ಸಿಸ್ ಎ ಲೈನ್ ಕನೆಕ್ಟಿಂಗ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಥ್ರೂ ದಿ ಸೆಂಟರ್ ಆಫ್ ದಿ ಅರ್ತ್. ಇದೊಂದು ಡಯಾಮೀಟರ್ ಇದ್ದಾಗೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅನ್ನು ಸೇರಿಸುವಂತ ಒಂದು ಡಯಾಮೀಟರ್. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಸ್, ಅಕ್ಷ. ನಾರ್ತ್ ಪೋಲ್ ಅಂದ್ರೆ ಇದು ಉತ್ತರ ಧ್ರುವ. ಇಟ್ ಈಸ್ ನೇಮ್ಡ್ ಆಫ್ಟರ್ ನಾರ್ತ್ ಪೋಲಾರಿಸ್. ಉತ್ತರ ಧ್ರುವ ನಕ್ಷತ್ರ ಅಂತ ಅಂತರಿಕ್ಷದಲ್ಲಿ ಒಂದಿದೆ. ನಮ್ಮ ಉತ್ತರಕ್ಕೆ, ಭೂಮಿ ಉತ್ತರಕ್ಕೆ ನಾರ್ತ್ ಪೋಲಾರಿಸ್. ಆ ಶಬ್ದವನ್ನ ರೆಫರ್ ಮಾಡಿಕೊಂಡು ನಾರ್ತ್ ಪೋಲ್ ಅಂತ ಕರೆದು. ಇಟ್ ಈಸ್ ಎ ಪಾಯಿಂಟ್. ನಾರ್ತ್ ಪೋಲ್ ಅಂದ್ರೆ ಒಂದು ಬಿಂದು, ಅದು 90 ಡಿಗ್ರಿ ನಾರ್ತ್ ಒಂದು ಬಿಂದು. ದಕ್ಷಿಣದಲ್ಲಿ ಒಂದು ನಕ್ಷತ್ರ ಪುಂಜ ಇದೆ. ಅದನ್ನು ಆಧರಿಸಿಕೊಂಡು ಸೌತ್ ಕ್ರಾಸ್ ಗ್ಯಾಲಕ್ಸಿ ಅಂತ ಕರೀತಾರೆ. ಸದರ್ನ್ ಕ್ರಾಸ್ ಗ್ಯಾಲಕ್ಸಿ, ಸದರ್ನ್ ಕ್ರಾಸ್ ಗ್ಯಾಲಕ್ಸಿ. ಅದನ್ನು ಆಧರಿಸಿಕೊಂಡು ದಕ್ಷಿಣ ಧ್ರುವ ಅಂತ ಕರೀತಾರೆ. ದಿಸ್ ಒನ್ ಇಸ್ ನಾರ್ತ್ ಪೋಲ್ ಆರ್ 90 ಡಿಗ್ರಿ ನಾರ್ತ್, ದಿಸ್ ಒನ್ ಇಸ್ 90 ಡಿಗ್ರಿ ಸೌತ್. ಉತ್ತರ ಧ್ರುವ, ದಕ್ಷಿಣ ಧ್ರುವ, ಎರಡು ಧ್ರುವಗಳು. ಇದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಭೂಮಿಯ ಚಲನೆ ಹೇಗೆ? ವೆಸ್ಟ್ ಟು ಈಸ್ಟ್. ಅರ್ತ್ ಈಸ್ ರೊಟೇಟಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಹೀಗೆ ಚಲಿಸ್ತದೆ, ರೊಟೇಟಿಂಗ್ ಲೈಕ್ ದಿಸ್. ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಚಲನೆ ಯಾವ ರೀತಿ ಅಂತೇಳಿ. ಗ್ಲೋಬಲ್ಲಿ ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ. ನಮಗೆ ಸೂರ್ಯೋದಯ ಪೂರ್ವಕ್ಕೆ ಆದಂಗೆ ಅನಿಸ್ತದಲ್ಲ, ಅದು ಕಾರಣ ಅದು. ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತೇವೆ, ನಮಗೆ ಪ್ರಥಮತಃ ಸೂರ್ಯೋದಯ ಆಗ್ತದೆ. ಚಲಿಸ್ತಾ ಚಲಿಸ್ತಾ ಮುಂದೆ ಹೋಗ್ತೇವೆ, ತಿರುಗಿತೇ ಇರ್ತೇವೆ ನಮ್ಮ ಮೈಯ ಮುಂಡ. ಆವಾಗ ಮಧ್ಯಾಹ್ನಕ್ಕೆ ಬರ್ತದೆ, ಸೂರ್ಯನ ನಡುನೆತ್ತಿಯಲ್ಲಿ ಬರ್ತಾನೆ. ನಾವು ಸೂರ್ಯನಿಂದ ವಿಮುಖ ಆಗ್ತೇವೆ. ಸೂರ್ಯನಿಂದ ವಿಮುಖ ಆದಾಗ ನಮಗೆ ಕತ್ತಲಾಯಿತು, ರಾತ್ರಿ. ದಟ್ ಈಸ್ ನೈಟ್. Days and nights are occurring due to the rotation of the earth. The base of the earth's surface facing towards the sun. ಸೂರ್ಯನಿಗೆ ಅಭಿಮುಖವಾಗಿರುವ ಭಾಗದಲ್ಲಿ ಹಗಲು, ಡೇ. ಸೂರ್ಯನಿಗೆ ವಿಮುಖವಾಗಿರುವ ಭಾಗದಲ್ಲಿ ರಾತ್ರಿ, ಕತ್ತಲು ಆವರಿಸಿಕೊಂಡಿರ್ತದೆ. ಡೇಸ್ ಅಂಡ್ ನೈಟ್ಸ್, ಹಗಲು ರಾತ್ರಿ ಆಗುವುದು ಹಾಗೆ. ಒಂದೇ ಕಡೆ ಸ್ಥಿರವಾಗಿ ನಿಂತಿದ್ರೆ, the earth is in a fixed position, then no difference in day and night. ಹಗಲು ರಾತ್ರಿ ಅಂತ ಆಗ್ತಿರ್ಲಿಲ್ಲ, ಒಂದೇ ವೇಳೆ ಇರ್ತಿತ್ತು. ರೊಟೇಟ್ ಆಗ್ತಾ ಇದೆ. ಈಗ ಏನಾಗ್ತದೆ? ನೀವು ಇಲ್ಲಿ ಸೂರ್ಯ ಇದ್ದಾನೆ ಭಾವಿಸಿದ್ರೆ, ಇಲ್ಲಿ ಸೂರ್ಯನಿಗೆ ಅಭಿಮುಖವಾಗಿರುವ ಭಾಗದಲ್ಲಿ ಸೂರ್ಯನ ಕಿರಣ ಬರ್ತದೆ. ಸನ್ರೈಸ್, ಸೋಲಾರ್ ಇನ್ಸುಲೇಷನ್. ಸೌರ ಕಿರಣಗಳು ಸೂರ್ಯಮಂಡಲದಿಂದ ಭೂಮಂಡಲವನ್ನು ಪ್ರವೇಶಿಸುತ್ತದೆ. ಬೆಳಕು ಬರ್ತದೆ, ಶಾಖ ಬರ್ತದೆ. ಆವಾಗ ಹಗಲು, ಡೇ ಅಂತ ಕರೀತಾರೆ. ಚಲನೆ ಮುಂದುವರೆದಿರ್ತದೆ, ನಿರಂತರ ಚಲನೆ. ರೊಟೇಷನ್ ಈಸ್ ಕಂಟಿನ್ಯೂಸ್, ಇಟ್ ಈಸ್ ಅನ್ಸ್ಟಾಪ್. ಸ್ಟಾಪ್ ಅನ್ನೋದೇ ಇಲ್ಲ, ಸ್ಥಿರವಾಗಿ ಚಲಿಸ್ತಾನೇ ಇರ್ತದೆ. ಆಲ್ ದಿ 24 hours ಚಲಿಸ್ತಾ ಚಲಿಸ್ತಾ ಏನಾಗ್ತದೆ? ಅದು ಮುಂದೆ ಹೋಯಿತು. ಸೂರ್ಯನಿಗೆ ಅಭಿಮುಖ ಇದ್ದದ್ದು ಕ್ರಮೇಣ ಆ ಕಡೆ ಹೋಗ್ತಾ ಇರ್ತದೆ. ಮಧ್ಯಾಹ್ನದ ಸಮಯ ಆಯಿತು, ಸಂಜೆ ಆಯಿತು, ಪೂರ್ತಿ ವಿಮುಖ ಆಯಿತು. ಆವಾಗ ಕತ್ತಲು ಆವರಿಸಿತು, ರಾತ್ರಿ ಆಯಿತು. ಈ ರೀತಿ ನಡೆಯುವುದರಿಂದಲೇ ಹಗಲು ರಾತ್ರಿಗಳು ರೊಟೇಷನ್ ಇಂದ ಡೇಸ್ ಅಂಡ್ ನೈಟ್ಸ್ ಆರ್ ಆಪರೇಟ್. Days and nights are happening due to rotation of the earth along its own axis. The part of the earth, the portion of the earth, the surface of the earth facing to the sun, that is daytime. The duration of the time facing towards the sun, adu hagalu. The duration of the time backward to the sun, in the opposite direction, ವಿಮುಖ ಬದಿ. ಫೇಸಿಂಗ್ ಮಾಡಿದಾಗ ಅಭಿಮುಖ ಆದಾಗ ಹಗಲು, ವಿಮುಖ ಆದಾಗ ರಾತ್ರಿ. ಆ ರೀತಿ ಪರಿಭ್ರಮಣೆ ಏನುಂಟಾಗ್ತದೆ?
ಅದನ್ನು ನಾವು ದೈನಿಕ ಚಲನೆ, ಅಕ್ಷಭ್ರಮಣೆ, ಮೂಮೆಂಟ್ ಅಲಾಂಗ್ ದಿ ಆಕ್ಸಿಸ್ ಅಂತ ನಾವು ನೋಡ್ತೇವೆ. ಇದರಿಂದ ಬೇರೆ ಬೇರೆ ಪರಿಣಾಮಗಳು ಉಂಟಾಗ್ತವೆ. ಆಕ್ಚುಲಿ ಇದು ಸ್ಪಿನ್ ಆಗ್ತಾ ಇರ್ತದೆ. ಒಂದು ಬುಗುರಿ ಹೇಗೆ ಸ್ಪಿನ್ ಆಗ್ತದೆ ನೋಡಿ, ಈ ಬುಗುರಿ ಅಂತ ಬೋನ್ ಶೇಪ್, ಅದಕ್ಕೆ ಒಂದು ಕಡ್ಡಿ ಹಾಗೆ ಇರ್ತದೆ. ಆ ಕಡ್ಡಿಯ ಗುಂಟಲ್ಲಿ ಸ್ಪಿನ್ ಆಗ್ತಾ ಇರ್ತದೆ ಬುಗುರಿ. ಭೂಮಿಯನ್ನು ಒಂದು ಬುಗುರಿಗೆ ಹೋಲಿಸ್ಬೋದು. ಸ್ಪಿನ್ ಆಗ್ತದಲ್ಲ ಬುಗುರಿ, ಹಾಗೆ ಅರ್ಥ ಕೂಡ ಸ್ಪಿನ್ ಆಗ್ತಾ ಇರ್ತದೆ. ರೆವಲ್ಯೂಷನ್ ಅಂದ್ರೆ ಏನು? ಇಟ್ ಈಸ್ ಇಯರ್ಲಿ ಮೂವ್ಮೆಂಟ್, ವಾರ್ಷಿಕ ಚಲನೆ. ತನ್ನ ಮೈಯ ಗುಂಟ, ತನ್ನ ಅಕ್ಷದ ಗುಂಟ ಚಲಿಸ್ತಾ ಚಲಿಸ್ತಾ ಸೂರ್ಯನ ಸುತ್ತಲೂ ಚಲಿಸ್ತಾನೇ ಇರ್ತದೆ. ದೀರ್ಘವೃತ್ತಾಕಾರದ ಪಥದಲ್ಲಿ ಚಲಿಸ್ತಾನೇ ಇರ್ತದೆ. ಅದನ್ನೇ ಕಕ್ಷಭ್ರಮಣ, ವಾರ್ಷಿಕ ಚಲನೆ ಅಂತ ಕರೀಬಹುದು. ಒಂದು ವರ್ಷ ಅಂತ ನಮಗೆ ಗೊತ್ತಿದೆ 365 ದಿವಸಗಳು, 365 ಡೇಸ್. ಈ ಆರ್ಬಿಟ್ ಅಲ್ಲಿ, ಈ ದೀರ್ಘವೃತ್ತದ ಕಕ್ಷೆಯಲ್ಲಿ ಎಲಿಪ್ಟಿಕಲ್ ಆರ್ಬಿಟ್, ಅಂಡಾಕಾರದ ಪಥ, ಒಂದೊಂದು ದಿವಸ ಉರುಳಿದ ಹಾಗೆ ಮುಂದಿನ ಸ್ಥಾನಕ್ಕೆ ಹೋಗ್ತಾ ಇರ್ತದೆ. 360 ಡಿಗ್ರಿ, 365 ಡೇಸ್. ಪ್ರತಿ ಒಂದು ದಿವಸ 24 ಅವರ್ಸ್, ಒಂದು ಡಿಗ್ರಿ ಮುಂದೋಯ್ತು, ನೆಕ್ಸ್ಟ್ 24 ಅವರ್ಸ್ ಇನ್ನೊಂದು ಡಿಗ್ರಿ ಮುಂದೋಯ್ತು, ಮತ್ತೊಂದು ದಿವಸ ಮತ್ತೊಂದು ಡಿಗ್ರಿ ಮುಂದೋಯ್ತು. 24 ಅವರ್ಸ್ ಡಿವೈಡ್ ಬೈ ನೀವು 365 ಮಾಡಿದರೆ ನಿಮಗೆ ಅದು ಲೆಕ್ಕ ಸಿಗ್ತದೆ. ಒಂದು ಡಿಗ್ರಿಯನ್ನು ಎಷ್ಟು ಸಮಯದಲ್ಲಿ ಅದು ಕ್ರಮಿಸ್ತದೆ ಅಂತೇಳಿ. ಹೀಗಾಗಿ ಏನಾಗ್ತದೆ, ಆ ಪೊಸಿಷನ್ ಚೇಂಜ್ ಆಗ್ತದೆ. ಭೂಮಿ ಸೂರ್ಯನ ಸುತ್ತ ಚಲಿಸ್ತದಲ್ಲ, ರೆವಲ್ಯೂಷನ್. ಅದರಿಂದ ಏನಾಗ್ತದೆ, ಸೂರ್ಯನಿಗೆ ಅಭಿಮುಖ ಆಗಿರುವಂತಹ ಪ್ರದೇಶಗಳು, ಸೂರ್ಯ ಕೇಂದ್ರ ಸುತ್ತಲಿನ ಪಥದಲ್ಲಿ ಕಕ್ಷೆಯಲ್ಲಿ ಭೂಮಿಯ ಚಲನೆ, ಆ ಸ್ಥಾನ ಬದಲಾವಣೆ ಆಗ್ತಾ ಹೋಗ್ತದೆ. ಆ ಕಕ್ಷೆಯಲ್ಲಿ ಅಲಾಂಗ್ ದಿ ಆರ್ಬಿಟ್ ದ ಪೊಸಿಷನ್ ಚೇಂಜಸ್ ಡೈಲಿ, ದಿವಸ ದಿವಸ ಒಂದು ಡಿಗ್ರಿ ಚೇಂಜ್ ಆಗ್ತಾ ಹೋಗ್ತದೆ. ಹೀಗಾಗಿ ಏನಾಗ್ತದೆ, ನಮಗೆ ಹಗಲು ರಾತ್ರಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ. ಹಗಲು ದೀರ್ಘ ಆಗುವುದು, ರಾತ್ರಿ ಸಣ್ಣದಾಗುವುದು, ಹಗಲು ಸಣ್ಣದಾಗುವುದು, ರಾತ್ರಿ ದೀರ್ಘ ಆಗುವುದು. ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್, ಲೆಂತ್ ಆಫ್ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್ ಡಿಫರ್ಸ್. ಮತ್ತು ಸೀಸನ್ಗಳು, ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಡ್ಯೂ ಟು ದ ರೆವಲ್ಯೂಷನ್. ವಾರ್ಷಿಕ ಚಲನೆಯಿಂದ ಉಂಟಾಗ್ತದೆ. ಇದರ ಬಗ್ಗೆ ಮತ್ತು ನಾವು ಡಿಟೇಲ್ ಆಗಿ ಕಲಿಯೋಣ. ರೊಟೇಷನ್ ಮತ್ತು ರೆವಲ್ಯೂಷನ್ ಬಗ್ಗೆ ವಿತ್ ಡಯಾಗ್ರಾಮ್ ಲೆಟ್ ಅಸ್ ಸ್ಟಡಿ ಇನ್ ಕಮಿಂಗ್ ಡೇಸ್. ಮುಂಬರುವ ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡೋಣ. ಅದರ ಪೂರ್ವದ ನಾವು ಇನ್ನೊಂದು ವಿಷಯ ತಿಳ್ಕೊಳ್ಬೇಕು. ರೊಟೇಷನ್ ಮತ್ತು ರೆವಲ್ಯೂಷನ್ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ವಿ ಮಸ್ಟ್ ನೋ ಅಬೌಟ್ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್. ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳದೆ ದೈನಿಕ ಚಲನೆ ಮತ್ತು ವಾರ್ಷಿಕ ಚಲನೆಯನ್ನು ಕಲಿಯಲಿಕ್ಕೆ ಆಗುವುದಿಲ್ಲ. We cannot understand rotation and revolution without knowledge of latitude and knowledge and longitudes. The study will not become perfect. If we understand what is latitude, what are the properties of latitude, what are the properties of longitudes, then only we can understand rotation and revolution correct. ಸರಿಯಾಗಿ ನಮಗೆ ದೈನಿಕ ವಾರ್ಷಿಕ ಚಲನೆ ಗೊತ್ತಾಗಬೇಕು, ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ಸ್ ಗೊತ್ತಾಗಬೇಕು. ನಿಮ್ಮ ಪಠ್ಯಕ್ರಮದಲ್ಲಿ, ನಿಮ್ಮ ಸಿಲೆಬಸ್ನಲ್ಲಿ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್ ಅನ್ನು ಪ್ರತ್ಯೇಕವಾಗಿ ಮೆನ್ಷನ್ ಮಾಡಲಿಲ್ಲ. ಇಟ್ ಈಸ್ ನಾಟ್ ಮೆನ್ಷನ್ ಇನ್ ಯುವರ್ ಸಿಲೆಬಸ್, ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್, ಬಟ್ ಇಟ್ ಈಸ್ ಬೇಸಿಕ್. ಅದು ಮೂಲಭೂತ ಅಂಶ. ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ನಾವು ತಿಳ್ಕೊಳ್ಳದೇ ಇದ್ದರೆ ನಮಗೆ ರೊಟೇಷನ್ ರೆವಲ್ಯೂಷನ್ ಅರ್ಥನೇ ಆಗುವುದಿಲ್ಲ. ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು? ಅಕ್ಷಾಂಶಗಳು. ಲಾಂಜಿಟ್ಯೂಡ್ಸ್ ಅಂದ್ರೆ ರೇಖಾಂಶ. ಎರಡು ಅಂಶಗಳು, ಡಿಸ್ಟನ್ಸ್, ಆಂಗ್ಯುಲರ್ ಡಿಸ್ಟನ್ಸ್, ಡಿಗ್ರಿ. ಬೋತ್ ಆರ್ ಆಂಗ್ಯುಲರ್ ಡಿಸ್ಟನ್ಸ್. ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್ ಆರ್ ಮೆಜರ್ಡ್ ಇನ್ ಡಿಗ್ರೀಸ್, ಮಿನಿಟ್ಸ್, ಸೆಕೆಂಡ್ಸ್. ವಾಟ್ ಈಸ್ ಲ್ಯಾಟಿಟ್ಯೂಡ್? ಅಕ್ಷಾಂಶ ಅಂದ್ರೆ ಏನು? ನಾನು ನಿನ್ನೆ ನಿಮಗೆ ವಿವರಿಸಿದ್ದೇನೆ. ಭೂಗೋಳಾರ್ಧವನ್ನು ಎರಡು ರೀತಿ ವಿಭಾಗ ಮಾಡ್ತಾರೆ ಅಂತೇಳಿ. ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಆನ್ ದಿ ಇಕ್ವೇಟರ್. 0 ಡಿಗ್ರಿ ಅಕ್ಷವೃತ್ತ ಇದು
Earth is divided into two halves, northern hemisphere, southern hemisphere. The equator divides the Earth into two spheres, two hemispheres, two equal halves. One is northern hemisphere, another is southern hemisphere. ಈ ಸಮಭಾಜಕ ವೃತ್ತ ಇದೆಯಲ್ಲ, ವಿಶ್ವವೃತ್ತ 0 ಡಿಗ್ರಿ ಅಕ್ಷಾಂಶ, ಇದು ಭೂಮಿಯಿಂದ ಸಮನಾದ ಎರಡು ಗೋಲಾರ್ಧ ಮಾಡ್ತದೆ, ಉತ್ತರ ಗೋಲಾರ್ಧ, ದಕ್ಷಿಣ ಗೋಲಾರ್ಧ. ಇದು ಪ್ರಧಾನ ಅಕ್ಷವೃತ್ತ, 0 ಡಿಗ್ರಿ ಲ್ಯಾಟಿಟ್ಯೂಡ್, ಸಂಪೂರ್ಣ ವೃತ್ತ, ಅದು ಕಂಪ್ಲೀಟ್ ಸರ್ಕಲ್. ಲಾಂಗೆಸ್ಟ್ ಲ್ಯಾಟಿಟ್ಯೂಡ್ ಆನ್ ದಿ ಅರ್ತ್, ಭೂಮಿಯ ಮೇಲೆ ಅತ್ಯಂತ ಉದ್ದನೆಯ ಅಕ್ಷಾಂಶ ಯಾವುದು? ಇಕ್ವೇಟರ್, ಸಮಭಾಜಕ ವೃತ್ತ, 0 ಡಿಗ್ರಿ ಲ್ಯಾಟಿಟ್ಯೂಡ್. ಇಟ್ ಈಸ್ ಇನ್ ದ ಮಿಡ್ಲ್ ಪೋರ್ಷನ್. ಇದು ಪರಿಧಿ, ಇದು ಸರ್ಕಂಫರೆನ್ಸ್. ದಿಸ್ ಇಸ್ ದ ಸರ್ಕಂಫರೆನ್ಸ್ ಅಲಾಂಗ್ ದಿ ಇಕ್ವೇಟರ್. ಇದು 0 ಡಿಗ್ರಿ ಲ್ಯಾಟಿಟ್ಯೂಡ್. ನಾರ್ತ್ ಪೋಲ್ ಇಸ್ 90 ಡಿಗ್ರಿ ನಾರ್ತ್, ಸೌತ್ ಪೋಲ್ ಇಸ್ 90 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. 90 ಡಿಗ್ರಿ ಅಂದರೆ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂದರೆ ದಕ್ಷಿಣ ಧ್ರುವ. ನಾರ್ತ್ ಪೋಲ್ ಇಸ್ 90 ಡಿಗ್ರಿ ನಾರ್ತ್, ಸೌತ್ ಪೋಲ್ ಇಸ್ 90 ಡಿಗ್ರಿ ಸೌತ್. ನೋಡಿ, ಈ ಅಕ್ಷಾಂಶ ಏನಾಗ್ತದೆ? ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್, ಇಕ್ವೇಟರ್ ಟು ನಾರ್ತ್, ಇಕ್ವೇಟರ್ ಟು ಸೌತ್. ಲ್ಯಾಟಿಟ್ಯೂಡ್ಸ್ ರನ್ಸ್ ಫ್ರಮ್ ಇಕ್ವೇಟರ್ ಟು ನಾರ್ತ್, ಫ್ರಮ್ ಇಕ್ವೇಟರ್ ಟು ಸೌತ್. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹೋಗ್ತದೆ, ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಹೋಗ್ತದೆ. ದೇ ಎಕ್ಸ್ಟೆಂಡ್ ಫ್ರಮ್ ನಾರ್ತ್ ಟು ಸೌತ್. ಈ ರೀತಿ ಇವೆಲ್ಲ ಅಕ್ಷವೃತ್ತಗಳು, ಹೀಗೆ ಇರುವಂತಹ ಅಕ್ಷವೃತ್ತಗಳು. ಹೆಸರೇ ಸೂಚಿಸ್ತದೆ ಅವು ವೃತ್ತಗಳು ಅಂತೇಳಿ. ದೇ ಆರ್ ಸರ್ಕಲ್ಸ್ ಆನ್ ದಿ ಲ್ಯಾಟಿಟ್ಯೂಡ್ಸ್ ಎಕ್ಸೆಪ್ಟ್ 90 ಡಿಗ್ರಿ ಪೋಲ್, ಉತ್ತರ ಧ್ರುವ. ಇಟ್ ಈಸ್ ಎ ಪಾಯಿಂಟ್. ಆನ್ ದಿಸ್ ಸದರ್ನ್ ಲ್ಯಾಟಿಟ್ಯೂಡ್ಸ್ ಅಪ್ ಟು 90 ಡಿಗ್ರಿ ಸೌತ್ ಇದೆಯಲ್ಲ, ಇಟ್ ಈಸ್ ಎ ಪಾಯಿಂಟ್, ಒಂದು ಬಿಂದು. ದಕ್ಷಿಣ ಧ್ರುವ ಅನ್ನೋದು ಒಂದು ಬಿಂದು, ಇಟ್ ಈಸ್ ನಾಟ್ ಎ ಸರ್ಕಲ್. ರಿಮೈನಿಂಗ್ ಆಲ್ ಲ್ಯಾಟಿಟ್ಯೂಡ್ಸ್ ಆರ್ ಸರ್ಕ್ಯುಲರ್ ಇನ್ ಶೇಪ್. ಇಕ್ವೇಟರ್ ಇಂದ ಆರಂಭ ಮಾಡಿದ್ರೆ 0 ಡಿಗ್ರಿಯಿಂದ ಆರಂಭಿಸಿದ್ರೆ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, so on up to 89th degree. All are circles. 90 degree north is as well as 90 degree south is only a point, ಒಂದು ಬಿಂದು ಅದು. ಇನ್ನೊಂದನ್ನು ಗಮನಿಸಿ, equator is the longest latitude and the length of the latitudes becomes minimum. It is reduced, it becomes less towards the pole. As we go on equator towards the pole, the length of the latitudes becomes less, length is reduced. ನಾವು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಾಗೆ ಈ ಸುತ್ತಳತೆ ಕಮ್ಮಿ ಆಗ್ತಾ ಬರ್ತದೆ ನೋಡಿ. ಹೀಗೆ ನೀವು ಇಕ್ವೇಟರ್ ಇಂದ ಬರ್ತಾ ಹೋದ್ರೆ ಏನಾಗ್ತದೆ? ಈ ಸುತ್ತಳತೆ ಇದೆಯಲ್ಲ, ಅಕ್ಷಾಂಶದ ಸುತ್ತಳತೆ ಕಮ್ಮಿ ಆಗ್ತಾ ಧ್ರುವಗಳಲ್ಲಿ ಬಿಂದು ಆಗ್ತದೆ. The length of these circles, which are called as latitudes, gradually becomes lesser. Its length decreases. Here also decreases. It is very less. It is only a point in the south pole. ಎರಡೂ ಧ್ರುವಗಳಲ್ಲಿ ಒಂದು ಬಿಂದು. ಕೆಲವು ಪ್ರಧಾನ ಅಕ್ಷವೃತ್ತಗಳನ್ನು ಗುರುತಿಸಿದ್ದಾರೆ. ಇಲ್ಲಿಂದ ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ ಅಂತ ಭಾವಿಸಿ. ಸೋಲಾರ್ ರೇಸ್, ಸೂರ್ಯನಿದ್ದಾನೆ. ಸೋಲಾರ್ ರೇಸ್ ಬರ್ತಾ ಇದೆ ಸೌರಕಿರಣಗಳು. ದಿಸ್ ಆರ್ ಸೋಲಾರ್ ರೇಸ್, ಸನ್ ರೇಸ್. ಇದು ಅರ್ಥ, ಇದೇನಿದು? ಇದು ಅರ್ಥ. ಸೂರ್ಯನಿಗೆ ಅಭಿಮುಖವಾಗಿರುವ ಭಾಗ, the surface of the earth facing towards the sun. ಸೂರ್ಯನಿಗೆ ಅಭಿಮುಖವಾಗಿರುವ ಈ ಭಾಗದಲ್ಲೆಲ್ಲ ಹಗಲು. ಈ ಭಾಗದಲ್ಲೆಲ್ಲ ಏನಾಗ್ತದೆ? ಇಲ್ಲೆಲ್ಲ ಹಗಲನ್ನು ನಾವು ನೋಡ್ತೇವೆ. ಆಲ್ ದಿಸ್ ಏರಿಯಾ ಇಲ್ಲೆಲ್ಲ ಹಗಲು, ಇಲ್ಲೆಲ್ಲ ರಾತ್ರಿ ಇರ್ತದೆ. The surface of the area facing the sun
ಸೂರ್ಯನಿಗೆ ಅಭಿಮುಖವಾಗಿರುವ ಭಾಗದಲ್ಲಿ ಇಲ್ಲೆಲ್ಲ ಡೇ, ಇಲ್ಲಿ ನೈಟ್. The portion of the earth, the surface of the earth which is facing towards the sun, there is day. In the portion opposite to the sun, there is night. ಅಲ್ಲೇನಿರ್ತದೆ? ರಾತ್ರಿ ಇರ್ತದೆ. ಕೆಲವು ಪ್ರಧಾನ ಅಕ್ಷವೃತ್ತಗಳನ್ನು ಮುಗಿಸಿದ್ದಾರೆ. This one is 0 degree equator. This one is 23.5 degree. Tropic of Cancer, ಕರ್ಕವೃತ್ತ 66.5 degree. Arctic Circle, ಆರ್ಕ್ಟಿಕ್ ವೃತ್ತ ಇದು 90 degree. ಉತ್ತರ ಧ್ರುವ. This one is 23.5 degree south. 23.5 degree ದಕ್ಷಿಣಾಕ್ಷ ವೃತ್ತ. Tropic of Capricorn, ಮಕರ ವೃತ್ತ 66.5 degree south. Antarctica Circle, ಅಂಟಾರ್ಟಿಕಾ ವೃತ್ತ. This one is 90 degree south pole. ಪ್ರಧಾನ ಅಕ್ಷವೃತ್ತಗಳು ಯಾವುವು? 0 degree equator, ಸಮಭಾಜಕ ವೃತ್ತ 23.5 degree. Tropic of Cancer, ಕರ್ಕ ವೃತ್ತ 66.5 degree. Arctic Circle 90 degree north, ಉತ್ತರ ಧ್ರುವ 23.5 degree. Tropic of Capricorn, ಮಕರ ವೃತ್ತ 66.5 degree. Antarctic Circle 90 degree south, ದಕ್ಷಿಣ ಧ್ರುವ. ಇನ್ನು ವಾಟ್ ಆರ್ ದ ಲಾಂಗಿಟ್ಯೂಡ್ಸ್? ರೇಖಾಂಶಗಳಂದ್ರೆ ಏನು? ರೇಖಾಂಶಗಳು ಪೂರ್ವ ಪಶ್ಚಿಮ. ರೇಖಾಂಶಗಳು ಹೇಗೆ? ಹೀಗೆ ಪೂರ್ವ ಪಶ್ಚಿಮ, ಹೀಗೆ ಪೂರ್ವ ಪಶ್ಚಿಮ, ಪೂರ್ವ ಪಶ್ಚಿಮ. ಲಾಂಗಿಟ್ಯೂಡ್ಸ್ ಎಕ್ಸ್ಟೆಂಡ್ ಈಸ್ಟ್ ವೆಸ್ಟ್. ಲ್ಯಾಟಿಟ್ಯೂಡ್ಸ್ ಎಕ್ಸ್ಟೆಂಡ್ ನಾರ್ತ್ ಟು ಸೌತ್. ಲಾಂಗಿಟ್ಯೂಡ್ಸ್ ಎಕ್ಸ್ಟೆಂಡ್ ಈಸ್ಟ್ ವೆಸ್ಟ್. ಹೀಗೆ ಒಂದು ಪ್ರಧಾನ ರೇಖಾವೃತ್ತ ಗುರುತಿಸಿದ್ದಾರೆ. ಇಟ್ ಪಾಸಸ್ ಥ್ರೂ ದ ಗ್ರೀನ್ವಿಚ್. ಲಂಡನ್ನಿನ ಗ್ರೀನ್ವಿಚ್ ಇದೆಯಲ್ಲ, ಇಲ್ಲಿ ಲಂಡನ್ ಇದೆ. ದಿಸ್ ಒನ್ ಇಸ್ ಲಂಡನ್. ಇಲ್ಲಿ ಲಂಡನ್ನಿನ ಯುನೈಟೆಡ್ ಕಿಂಗ್ಡಮ್ ಲಂಡನ್. ಲಂಡನ್ನಿನ ಗ್ರೀನ್ವಿಚ್ಚಿನ ಗುಂಟ ಒಂದು ರೇಖಾವೃತ್ತ ಆಯೋಗಿದೆ. ದಟ್ ಈಸ್ ರಿಕಗ್ನೈಸ್ಡ್ ಆಸ್ ಪ್ರೈಮ್ ಮೆರಿಡಿಯನ್, ಪ್ರಧಾನ ರೇಖಾವೃತ್ತ. ಜಸ್ಟ್ ರೆಫರ್. ಈಗ ಎಲ್ಲಿಂದ ಈಸ್ಟ್, ಎಲ್ಲಿಂದ ವೆಸ್ಟ್ ಅಂತ ರೆಫರೆನ್ಸ್ ಬೇಕಲ್ಲ. ಟು ರೆಫರ್ ದ ಈಸ್ಟ್ ಅಂಡ್ ವೆಸ್ಟ್ ಡೈರೆಕ್ಷನ್, one prime meridian, one prime longitude is recognized. That is 0 degree longitude, 0 degree ರೇಖಾಂಶ, 0 degree ರೇಖಾಂಶ. ಅದು ಲಂಡನ್ನಿನ ಗ್ರೀನ್ವಿಚ್ ಅನ್ನು ಹಾದು ಹೋಗಿದೆ. ಅಲ್ಲಿಂದ ಈಸ್ಟಿಗೆಲ್ಲ ಈಸ್ಟ್ ಲಾಂಗಿಟ್ಯೂಡ್, ಅಲ್ಲಿಂದ ವೆಸ್ಟಿಗೆಲ್ಲ ವೆಸ್ಟ್ ಲಾಂಗಿಟ್ಯೂಡ್. All the longitudes on the eastern side of Greenwich is east longitudes. All the longitudes on the western side of the Greenwich are called as west longitudes. 0 degree ಪ್ರಧಾನ ರೇಖಾವೃತ್ತದಿಂದ ಪೂರ್ವಕ್ಕೆ ಇರುವುದಲ್ಲ ಪೂರ್ವ ರೇಖಾಂಶಗಳು, ಪಶ್ಚಿಮಕ್ಕೆ ಇರುವುದಲ್ಲ ಪಶ್ಚಿಮ ರೇಖಾಂಶಗಳು. ಭೂಮಿಯ ಒಂದು ವೃತ್ತ, ಒಂದು ಗೋಳ 360 ಡಿಗ್ರಿ. 0 ರಿಂದ 180 ಪೂರ್ವ, 0 ರಿಂದ 180 ಪಶ್ಚಿಮ. 180 ಪೂರ್ವ ರೇಖಾಂಶ, 180 ಪೂರ್ವ ಪಶ್ಚಿಮ ರೇಖಾಂಶ, ಒಟ್ಟು 360. ಅವೆಲ್ಲ ಹಾಫ್ ಸರ್ಕಲ್ಗಳು, ಅರ್ಧ ವೃತ್ತಗಳು. ಎದುರಿಂದ ಸೇರಿದಾಗ ಪೂರ್ಣ ವೃತ್ತ ಆಗ್ತದೆ. ಅರ್ಧ ವೃತ್ತಗಳು ಎದುರಿಂದ ಹಾಫ್ ಸರ್ಕಲ್ ಸೇರಿದಾಗ ಹೀಗೆ ನೋಡಿ, ಇಲ್ಲಿಗೆ ಒಂದು ಹಾಫ್ ಸರ್ಕಲ್ ಹೀಗೆ, ಇದರ ಎದುರುಗಡೆ ಸೇರಿದಾಗ ಒಂದು ಪೂರ್ಣ ವೃತ್ತ ಆಗ್ತದೆ. ಆ ರೀತಿ ಆಲ್ ಲಾಂಗಿಟ್ಯೂಡ್ಸ್ ಆರ್ ಈಕ್ವಲ್ ಇನ್ ಲೆಂತ್. ಎಲ್ಲಾ ರೇಖಾಂಶಗಳು ಒಂದೇ ಉದ್ದವನ್ನು ಹೊಂದಿದೆ. ಲ್ಯಾಟಿಟ್ಯೂಡ್ಸ್ ಪೋಲ್ಸ್ ಕಡೆಗೆ ಹೋದಾಗ ಕಮ್ಮಿ ಆಗ್ತಾ ಹೋಗ್ತದೆ ಲೆಂತ್. ಲಾಂಗಿಟ್ಯೂಡ್ಸ್ ಆಗಲ್ಲ. ಆಲ್ ಆರ್ ಹ್ಯಾವಿಂಗ್ ಈಕ್ವಲ್ ಲೆಂತ್, ಈಕ್ವಲ್ ಲೆಂತ್. 180 ಡಿಗ್ರಿ ಈಸ್ಟ್ ಅಂಡ್ 180 ಡಿಗ್ರಿ ವೆಸ್ಟ್ ಆರ್ ಒನ್ ಅಂಡ್ ದಿ ಸೇಮ್. 0 ರಿಂದ 180 ಪೂರ್ವ, 180 ಪಶ್ಚಿಮ ಒಂದೇ ರೇಖೆ. ಇಟ್ coincides. It is one and the same. 180 degree east and 180 degrees practically one and the same. ಆ ರೀತಿ 0 ದ ಡೆಡ್ ಅಪೋಸಿಟ್ ಏನು ಬಂತಲ್ಲ, ಅದು 180 ಡಿಗ್ರಿ ಈಸ್ಟ್, 180 ಡಿಗ್ರಿ ವೆಸ್ಟ್. ಅವೆರಡು ಸೇರಿದಾಗ 360 ಡಿಗ್ರಿ ಆಯಿತು. 360 ರೇಖಾಂಶಗಳು. ರೇಖಾಂಶಗಳಿಗೂ ವೇಳೆಗೂ ಸಂಬಂಧ ಇದೆ. ಲಾಂಗಿಟ್ಯೂಡ್ಸ್ ಆರ್ ರಿಲೇಟೆಡ್ ಟು ದಿ ಟೈಮ್. ನಾವು ಪೃಥ್ವಿಯ ಚಲನೆಯಿಂದ ಹಗಲು ರಾತ್ರಿಗಳಾಗ್ತವೆ,
ಲಾಂಜಿಟ್ಯೂಡ್. ಈಗ ಯಾವುದೋ ಒಂದು ರೇಖಾವೃತ್ತ ಇದೆ ಅಂತ ಇಟ್ಕೊಳ್ಳಿ. ಈಗ 0 ಡಿಗ್ರಿ ಲಾಂಜಿಟ್ಯೂಡ್. ಟೈಮ್ ಇಸ್ ಸೇಮ್ ಇನ್ ಆಲ್ ಪ್ಲೇಸಸ್ ಆಫ್ ದ 0 ಡಿಗ್ರಿ ಲಾಂಜಿಟ್ಯೂಡ್. 180 ಡಿಗ್ರಿ ಲಾಂಜಿಟ್ಯೂಡ್. ಟೈಮ್ ಇಸ್ ಸೇಮ್ ಅಲಾಂಗ್ ಆಲ್ ಪ್ಲೇಸಸ್ ಆಫ್ ದ 180 ಡಿಗ್ರಿ ಲಾಂಜಿಟ್ಯೂಡ್. ರೇಖಾವೃತ್ತಕ್ಕೂ ಸಮಯಕ್ಕೂ ಸಂಬಂಧ ಇದೆ. ಇದರ ಬಗ್ಗೆ ನಿಮಗೆ ಮೂಲಭೂತ ಅಂಶಗಳನ್ನು ನಾನು ವಿವರಿಸಿದ್ದೇನೆ. ಹೆಚ್ಚಿನ ಅಧ್ಯಯನ ನಿಮ್ಮ ಪಠ್ಯಕ್ರಮದಲ್ಲಿ ಹೇಳಲಿಲ್ಲ. ಇನ್ ಬೇಸಿಕ್ ನಿಮಗೆ ಏನು ಬೇಕು ಲೆಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್ ಅದನ್ನು ನಾನು ಹೇಳಿದ್ದೇನೆ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ರೊಟೇಷನ್ ಇನ್ ಡಿಟೇಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಮುಂಬರುವ ತರಗತಿಯಲ್ಲಿ ದೈನಿಕ ಚಲನೆ